ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು, ಪಂದ್ಯ ಮುಗಿದ ನಂತರ ಅಂದರೆ ನನ್ನ RCB ಮತ್ತು GT ಪಂದ್ಯ ಮುಗಿದ ನಂತರ ಸಿರಾಜ್ ಅಣ್ಣ ಅವರ ಮಾತು ಕೇಳ್ತಾರೆ, ತುಂಬಾ ಬೇಜಾರಾಗುತ್ತೆ ಅಂತ ಹೇಳಬೇಕು. ಏನಂತ ಹೇಳಿದ್ರೆ ಸಿರಾಜ್ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಇದು ಸಿರಾಜ್ ಅವ್ರನ್ನ ಸ್ಪೋರ್ಟ್ಸ್ ಮ್ಯಾನ್ ಫೀಲ್ಡ್ಸ್ ತೋರಿಸುತ್ತೆ ಅಂತ ಹೇಳಬೇಕು. RCBಗೆ ಆಡೋಂಥ ಛಲ ಇದೆಯಲ್ಲ ಗುರು, ಅದನ್ನು ತೋರಿಸುತ್ತೆ ಅಂತ ಹೇಳಬೇಕು. ಏನಂತ ಮಾತಾಡಿದಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. GT ತಂಡವನ್ನು 147ಕ್ಕೆ ಆಲ್ಔಟ್ ಮಾಡೋಕ್ಕೆ ಸಿರಾಜ್ ಅಣ್ಣವರ ಪಾತ್ರ ತುಂಬಾ ಇದೆ ಅಂತ ಹೇಳಬೇಕು. ಯಾಕಂತಾರೆ ಪವರ್ ಪ್ಲೇಲಿ 2 ವಿಕೆಟ್ನ ಕಿತ್ಕೊಟ್ರು ನಮ್ಮ ಸಿರಾಜ್ ಅಣ್ಣ ಅಂತ ಹೇಳಬೇಕು. ಮತ್ತು ಒಳ್ಳೆ ಎಕಾನಮಿಕ್ ಆಗಿಯೂ ಕೂಡ ಬೌಲಿಂಗ್ ಮಾಡ್ರು ಅಂತ ಹೇಳಬೇಕು. 23 ರನ್ ಅಷ್ಟೇ ಕೊಡಿದ್ದು ಪವರ್ ಪ್ಲೇಲಿ ನಮ್ಮ RCB ತಂಡ ಅಂತ ಹೇಳಬೇಕು. ಇದು ದಾಖಲೆ ಅಂತ ಹೇಳಬೇಕು, ಈ ಸೀಸನಲ್ಲಿ ಯಾರು ಕೂಡ ಮಾಡಿಲ್ಲ ಅಂತ. ಆದರೆ ನಮ್ಮ RCB ತಂಡ ಇದನ್ನು ಮಾಡಿ ದಾಖಲೆ ಮಾಡಿದೆ ಅಂತ ಹೇಳಬೇಕು. ಸಿರಾಜ್ ಅಣ್ಣ ಅವರು ಏನು ಹೇಳಿದ್ರಪ್ಪ ಅಂತಾರೆ, ಈ ಪಂದ್ಯದ ಮುಂಚೆ ಅಂದರೆ ಈ ಶುರುಕ್ಕಿಂತ ಮುಂಚೆ ಅವ್ರಿಗೆ ಹುಷಾರಿತ್ತಿರುವಂಥ ಯಾರು ಮೈ ಹುಷಾರಿತ್ತಿರುವಂಥ ಅವರು ಆಡೋದಿಲ್ಲ ಅಂತ ಅನ್ಕೊಂಡಿರಂತೆ. ಅವರೇ ಕೂಡ ಅನ್ಕೊಂಡಿದ್ರಂತೆ ಆಡೋಕ್ಕಾಗೋದಿಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಆಡೋಕ್ಕಾಗೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. RCB ಪರವಾಗಿ ಆಡಬೇಕು ಅಂತ ಛಲ ಬಂದು ಅವ್ರು ಲಾಸ್ಟ್ ಮಿನಿಟಲ್ಲಿ ಆಡ್ತೀನಿ ಅಂತ ಅವರು ಕ್ಯಾಪ್ಟನ್ ಹತ್ರವಾಗಿ ಹೇಳಿದ್ರಂತೆ, ನಾನು ಆಡ್ತೀನಿ ಇವತ್ತಿನ ಪಂದ್ಯ ಆಡಲೇಬೇಕು, ನನಗೆ ತುಂಬ ಕ್ರೂಷಲ್ ಆಗುತ್ತೆ, ಮತ್ತು ನಾನು ವರ್ಲ್ಡ್ ಕಪ್ ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ಆಡಲೇಬೇಕು, ನಾನು ಚೆನ್ನಾಗಿ ಫಾರ್ಮ್ ಬರಲೇಬೇಕು ಅಂತ ಆಡಿದ್ದೀನಿ ಅಂತ ಹೇಳಬೇಕು. ಈ ಪಂದ್ಯ ಶುರು ಆಗಿದ್ದ ಮುಂಚೆ ನಾನು ಇಷ್ಟು ಚೆನ್ನಾಗಿ ಆಡ್ತೀನಿ ಅಂತ ನಾನು ಬೌಲಿಂಗ್ ಮಾಡ್ತೀನಿ ಅಂತಲೇ ಅನ್ಕೊಂಡಿದ್ದಿಲ್ಲ. ಯಾಕಂದರೆ ನನಗೆ ಅನಾರೋಗ್ಯ ಅಂದರೆ ಆರೋಗ್ಯ ಸಮಸ್ಯೆ ಇತ್ತು. ಆದರೆ ನಾನು ಮ್ಯಾಚ್ಗೋಸ್ಕರ ಬಂದು ಅಂದರೆ RCBಗೋಸ್ಕರ ಬಂದು ಆಡಿದೆ ಅಂತ ಸಿರಾಜ್ ಅವರು ಹೇಳಿದಾರೆ ಅಂತ ಹೇಳಬೇಕು. ಇದು ಸಿರಾಜ್ ಅಣ್ಣ ಅವರು ಸ್ಪೋರ್ಟ್ಸ್ ಮ್ಯಾನ್ ಫೀಲ್ಡ್ನ ತೋರಿಸಿದೆ ಅಂತ ಹೇಳಬೇಕು. ಅವರು ಗೊತ್ತಿರ್ಬೋದು, ಅವರು ಉತ್ತರ ಬೌಲಿಂಗ್ ಮಾಡಬೇಕಾಗಿರ್ಬೋದು, ಫೀಲ್ಡಿಂಗ್ ಮಾಡಬೇಕಾಗಿರ್ಬೋದು, ಯಾವುದೇ ರೀತಿಯ ಅಂದರೆ ನನಗೆ ಟಯರ್ಡ್ ಆಗಿದೆ ಅಂತ ತೋರಿಸ್ಕೊಡ್ಲಿಲ್ಲ ಅಂತ ಹೇಳಬೇಕು. ಎಲ್ಲೂ ಕೂಡ ಅವರು ಎನರ್ಜಿಯನ್ನು ಕುಗ್ಗಿಸ್ಲಿಲ್ಲ ಅಂತ ಹೇಳಬೇಕು. ಚೆನ್ನಾಗಿ ಅಷ್ಟೇ ಎನರ್ಜಿ, ಯಾವ ರೀತಿ ಮೊದಲು ಅವ್ರು ಎನರ್ಜಿಯಿಂದ ಬಂದು ಬೌಲಿಂಗ್ ಮಾಡಿದ್ರು ಅದೇ ರೀತಿ ಎನರ್ಜಿಯನ್ನು ತೋರಿಸಿದ್ರು ಸಿರಾಜ್ ಅಣ್ಣ ಅಂತ ಹೇಳಬೇಕು. ಇದು ಸಿರಾಜ್ ಅಣ್ಣ ಅವರ ಒಳ್ಳೆ ಬೌಲಿಂಗ್ ತೋರಿಸು ಅಂತ ಹೇಳಬೇಕು. ಫೀಲ್ಡಿಂಗ್ ಆಗಿರ್ಬೋದು ಮತ್ತು ಬೌಲಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಸಿರಾಜ್ ಅಣ್ಣ ಅವರು ನಂಬರ್ 1 ಇದ್ದಾರೆ ಅಂತ ಹೇಳಬೇಕು. ಆ ರೀತಿ ಫಿಟ್ ಆಗಿ ಕಂಡ್ರು ಅಂತ ಹೇಳಬೇಕು. ಇನ್ಸೂರಿ ಅಂದರೆ ಹುಷಾರಿಲ್ದರು ಕೂಡ ಯಾರು ಕೂಡ ಅಷ್ಟು ಎನರ್ಜಿಯಾಗಿ ಇರೋಕ್ಕಾಗೋದಿಲ್ಲ, ನಾವೇ ಕೂಡ ಹುಷಾರಿಲ್ಲ ಅಂತ ಅಯ್ಯೋ ಬಿದ್ದೋಗಿರ್ತೀವಿ ಅಂತ ಹೇಳಬೇಕು. ಆದರೆ ಸಿರಾಜ್ ಅಣ್ಣ ಅವರು ಅಷ್ಟೇ ಫೋರ್ಸಲ್ಲಿ ಅಂದರೆ 147 ಫೇಸಲ್ಲಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳಬೇಕು. ಇದು ನಮ್ಮ ಸಿರಾಜ್ ಅಣ್ಣ ಅವ್ರ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ತಡ, ಬಾಯ್ ಬಂದು ನಮಸ್ಕಾರ. ಜೈ RCB ಗುರು. ಸಿಗೋಣ ಎಷ್ಟು ತಡ, ಬಾಯ್ ಬಂದು ನಮಸ್ಕಾರಗಳು ಗುರು.